ಮೈಕೆಲ್ ಫ್ಯಾರಡೆ ಅಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ ಇದ್ದರು ಜಗತ್ತಿನಲ್ಲಿ. ವಿಜ್ಞಾನಕ್ಕೆ ಧಾರಾಳ ಕೊಡುಗೆ ಕೊಟ್ಟ ಒಬ್ಬ ಮಹಾನ್ ವ್ಯಕ್ತಿಯವರು ಮೈಕೆಲ್ ಫ್ಯಾರಡೆ. ಮೈಕೆಲ್ ಫ್ಯಾರಡೆಯ ವಿಜ್ಞಾನಿಗಳ ಪೈಕಿ ಅತಿ ಹೆಚ್ಚು ಗೌರವಿಸಲ್ಪಡುವ ಮನುಷ್ಯ ಆತ. ವಿಜ್ಞಾನಕ್ಕೆ ಧಾರಾಳ ಕೊಡುಗೆ ಕೊಟ್ಟಿರುವ ವ್ಯಕ್ತಿ. ಮೈಕೆಲ್ ಫ್ಯಾರಡೆಯವರ ಬದುಕಿನ ಕೊನೆಯ ಹಂತದಲ್ಲಿ ಅವರೊಂದಿಗೆ ಒಂದು ಪ್ರಶ್ನೆ ಕೇಳಲಾಯಿತು. ದ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್ ಆಫ್ ಯುವರ್ ಲೈಫ್ ಯಾವುದು ಅಂತ. ನಿಮ್ಮ ಬದುಕಿನ ಅತ್ಯಂತ ಸಂತೋಷದ ಗಳಿಗೆ ಯಾವುದು ಎಂಬುದು ಪ್ರಶ್ನೆ ಒಬ್ಬ ಶ್ರೇಷ್ಠ ವಿಜ್ಞಾನಿಯೊಂದಿಗೆ. ಏನೆಲ್ಲ ಹೇಳಲಿಕ್ಕೆ ಇರ್ಬೋದು, ಎಷ್ಟೆಷ್ಟು ಅನುಭವಗಳಿರ್ಬೋದು, ಎಂತೆಂತಹ ವೇದಿಕೆಗಳನ್ನು ಹಂಚಿಕೊಂಡ ಮನುಷ್ಯ, ಎಂತೆಂತಹ ಗೌರವಗಳನ್ನು ಸಮ್ಮಾನಗಳನ್ನು ಪಡೆದುಕೊಂಡಿರುವ ಮನುಷ್ಯ, ಎಂತೆಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳೊಂದಿಗೆ ವೇದಿಕೆ ಹಂಚಿಕೊಂಡಿರುವ ವ್ಯಕ್ತಿ. ಎಷ್ಟೆಷ್ಟು ಅನುಭವಗಳಿರ್ಬೋದು ಆ ಮನುಷ್ಯನಿಗೆ ಹೇಳಲಿಕ್ಕೆ. ನಮ್ಮಲ್ಲಿ ಕೇಳಿದರೆ ನಮಗೆ ಎಷ್ಟೆಲ್ಲ ಅನುಭವ ಇದೆ ಹೇಳಲಿಕ್ಕೆ. ನಾವೇನು ದೊಡ್ಡ ದೊಡ್ಡ ಸಾಧನೆ ಮಾಡಿದವರೇನಲ್ಲ. ದ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್ ಆಫ್ ಯುವರ್ ಲೈಫ್ ಅಂತ ಕೇಳಿದರೆ ನಮಗೆ ಏನೆಲ್ಲ ಹೇಳಲಿಕ್ಕೆ ಇರ್ಬೋದು. ಮೈಕೆಲ್ ಫ್ಯಾರಡೆ ಎಂಬ ಆ ವಿಜ್ಞಾನಿ ಹೇಳಿದ್ದು, ನನ್ನ ಬದುಕಿನ ಅತ್ಯಂತ ಸಂತೋಷದ ಅನುಭವ ನನ್ನ ಸಾರಾಳೊಂದಿಗೆ ವ್ಯಯಿಸಿದ ಸಂಜೆಗಳು ಅಂತ. ಸಾರಾ ಬರ್ನಾರ್ಡ್ ಅಂದರೆ ಅವರ ಪತ್ನಿಯ ಹೆಸರು, ಸಾರಾ ಬರ್ನಾರ್ಡ್. ನನ್ನ ಬದುಕಿನ ಅತ್ಯಂತ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್, ನನ್ನ ಬದುಕಿನ ಅತ್ಯಂತ ಸಂತೋಷದ ಗಳಿಗೆ ನನ್ನ ಪತ್ನಿಯೊಂದಿಗೆ ನಾನು ಸಂಜೆ ಮಾಡಿದ ವಾಕಿಂಗ್ ಅಂತ ಹೇಳಿದರು. ನಾನು ಸಂಜೆ ಮಾಡುತ್ತಿದ್ದ ವಾಕಿಂಗ್ಗೆ ನನ್ನ ಪತ್ನಿಯ ಜೊತೆ ನಾನು ಸಂಜೆ ನಡೆಸಿದ ವಾಕಿಂಗ್, ಅದು ನನ್ನ ಬದುಕಿನ ಅತ್ಯಂತ ಬ್ಯೂಟಿಫುಲ್ ಮೊಮೆಂಟ್ ಅಂತ. ದಾಂಪತ್ಯ ಅಂದರೆ ಹಾಗಿರಬೇಕು ಸಹೋದರ. ವಂಚನೆ, ಮೋಸ ದಾಂಪತ್ಯದಲ್ಲಿ ಇರಲೇಬಾರದು, ಖಂಡಿತ ಇರಬಾರ್ದು.